ನಮಸ್ಕಾರ ಎಲ್ರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಮಾಡ್ತಿರುವಾಗ ಚಾನಲ್ ಸಬ್ಸ್ಕ್ರೈಬರ್ ಸಂಖ್ಯೆ 45,263, 14.2 ಅಂತ ಲೆಕ್ಕ ಇಟ್ಕೊಳ್ಳುವ. 14.6 ಆದ ಕೂಡಲೇ, ಅಂದರೆ 400 ಜನ ಸಬ್ಸ್ಕ್ರೈಬ್ ಆದ ಕೂಡಲೇ ಇನ್ನೊಂದು ವಿಡಿಯೋ ಬರ್ತದೆ. ಇನ್ನೊಂದು ವಿಡಿಯೋ ಯಾವುದು ಅಂತಂದರೆ RCBದು. ಸೊ ನಿಮ್ಮ ಮೇಲಿರೋದು, ನೀವು ಸಬ್ಸ್ಕ್ರೈಬ್ ಆದರೆ RCB ವೀಡಿಯೋಸ್ ಪಟಕ್ ಅಂತ ಬರ್ತದೆ. ಇಲ್ಲ ಇದ್ರೆ 14.6 ಆಗೋ ತನಕ ನೀವು ಕಾಯಬೇಕು. ಯಾರು ವಿನ್ ಆಗೋದು, ನಾನು ವಿನ್ ಆಗೋದು, ನೀವು ವಿನ್ ಆಗೋದು ಅಂತ ನೋಡುವ. IPL ಟೀಮ್ ಅನಾಲಿಸಿಸ್ನ 3ನೇ ವಿಡಿಯೋ. ನಿನ್ನೆ 2 ವಿಡಿಯೋ ಹಾಕಿದ್ದೆ, GT ಮತ್ತು SRH ಬಗ್ಗೆ. ಇವತ್ತು ಹಾಕ್ತಾ ಇರುವಂತಹ ತಂಡ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೇನೆ? ಅಫ್ಕೋರ್ಸ್ ಲಾಸ್ಟ್ IPLನ ವಿನ್ನರ್ ಚೆನ್ನೈ ಸೂಪರ್ ಕಿಂಗ್ಸ್. ಭಯಂಕರ ಸ್ಟ್ರಾಂಗ್ ಟೀಮ್, ಎಲ್ಲರಿಗೆ ಸಹ ಗೊತ್ತುಂಟು. IPL ಹಿಸ್ಟ್ರಿದು ಮೋಸ್ಟ್ ಸಕ್ಸಸ್ಫುಲ್ ಟೀಮು, ಭಯಂಕರ ಸ್ಟ್ರಾಂಗ್ ಟೀಮ್. ತಮ್ನೈಲಲ್ಲಿ ಹೇಳಿದಾಗೆ ದ ಎವರ್ ಸ್ಟ್ರಾಂಗ್ CSK. ಯಾಕೆ ಎವರ್ ಸ್ಟ್ರಾಂಗ್ ಅಂತ ಹೇಳ್ತಾ ಇರೋದು ಅಂತಂದರೆ, ಆ ಥರ ಪ್ಲೇಯರ್ಸ್ ಇದ್ದಾರೆ. ಆ್ಯಂಡ್ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅನ್ಬಯಾಸ್ಡ್ ಆಗಿ ಮಾತಾಡೋದಿದ್ರೆ, ನಾವು ಯಾವತ್ತು ಅನ್ಬಯಾಸ್ಡ್ ಆಗಿ ಮಾತಾಡೋದು ಬಿಡಿ. ರೋಲ್ ಡಿಫೈನ್ ಆಗಿದೆ ಈ ತಂಡದಲ್ಲಿ, ನಿನ್ನ ಕೆಲಸ ಅಂತ ಮೊದಲೇ ರೋಲ್ ಡಿಫೈನ್ ಆಗಿರ್ತದೆ. ಸೊ ಆದ್ದರಿಂದ ಮೇ ಬಿ ಎಲ್ಲ ಪ್ಲೇಯರ್ಸಿಗೆ ಸಹ ಒಂದು ಐಡಿಯಾ ಇರ್ತದೆ. ಇಲ್ಲ, ನನ್ನ ರೋಲ್ ಇದು, ನಾನು ಹೀಗೆ ಆಡಬೇಕು, ನನ್ನಿಂದ ಇದು ಮ್ಯಾನೇಜ್ಮೆಂಟ್ ಮತ್ತು ಕ್ಯಾಪ್ಟನ್ ಈ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ನಾನು ಇದನ್ನು ಡೆಲಿವರ್ ಮಾಡಬೇಕು ಅಂತ. ಸಿಂಪಲ್. ಪ್ರೆಷರ್ ಅನ್ನೋದಕ್ಕಿಂತ ಸಹ ರೋಲ್ ಡಿಫೈನ್ ಆಗದಿದ್ದಾಗ ಪ್ರೆಷರ್, ನಾನು ಹೇಗೆ ಆಡಬೇಕು ಮಾರೆ, ಎಂತ ಮಾಡಬೇಕು ಮಾರೆ ಅಂತ ಕನ್ಫ್ಯೂಷನ್ ಇರ್ತದೆ. ರೋಲ್ ಡಿಫೈನ್ ಆದಾಗ ಪ್ರೆಷರ್ ಇರೋದಿಲ್ಲ. ಕರೆಕ್ಟಾಗಿ ರೋಲ್ ಗೊತ್ತಿದ್ದವನು ಆರಾಮ್ಸ್ ಆಡ್ತಾನೆ. ಫಾರ್ ಎಕ್ಸಾಂಪಲ್ 2 ಎಕ್ಸಾಂಪಲ್ ಕೊಡ್ಬೋದು, ಒಂದಲ್ಲ 2 ಎಕ್ಸಾಂಪಲ್ ಕೊಡ್ಬೋದು. ರಹಾನೆ ಮತ್ತು ದೂಬೆ. ರಹಾನೆ ಅವರಿಗೆ ಒಂಥರ ಫ್ಲೋಟರ್ ಥರ ಯೂಸ್ ಮಾಡಿದರು ಲಾಸ್ಟ್ IPL. ರಹಾನೆ ಆ ಥರ ಇನ್ನಿಂಗ್ಸ್ ಆಡ್ತಾರೆ T20ಯಲ್ಲಿ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ರಹಾನೆಯನ್ನು ಬೈ ಮಾಡಿದಾಗ ಎಲ್ಲರೂ ಸಹ ರಹಾನೆ, ಪೂಜಾರ ಇವ್ರನ್ನೆಲ್ಲ ಯಾರು ಮಾರೆ ತಗೊಳ್ತಾರೆ ಅಂತ ನಗ್ತಾ ಇದ್ರು. ರಹಾನೆ ಕ್ಲಿಕ್ ಆದರು. ಶಿವಮ್ ದೂಬೆ, ಅವರಿಗೆ ಯಾವಾಗ ಸ್ಪಿನ್ನರ್ಸನ್ನು ಅಪೋನೆಂಟ್ ಇಳಿಸ್ತಾರೋ ಬೌಲಿಂಗಿಗೆ, ಆವಾಗ ಇದು ಈ ಕಡೆಯಿಂದ ದೂಬೆ ಅವ್ರನ್ನ ಕಳಿಸ್ತಾರೆ ಸ್ಪಿನ್ ಬ್ಯಾಶರ್ ಥರ. ಬಿಕಾಸ್ ಅವರ ಸ್ಟ್ರಾಂಗ್ ಏರಿಯಾ ಯಾವುದು, ಮಿಡ್ ವಿಕೆಟ್ ರೀಜನ್, ಸ್ಟ್ರೈಟ್ ಹೊಡೆಯೋದು, ಅದೆಲ್ಲ ಸ್ಪಿನ್ನರ್ಸಿಗೆ ಆರಾಮಾಗಿ ಹೊಡಿಬೋದು. ಒಂದು ಹೈಟ್ ಬೇರೆ ಇದ್ದಾರೆ, ಅವ್ರದ್ದು ಫುಟ್ ವರ್ಕ್ ಎಲ್ಲ ಅಷ್ಟಕ್ಕಷ್ಟೇ, ಬಟ್ ಬ್ಯಾಟ್ ಸ್ಟ್ರೈಟ್ ಸೂಪರ್ ಉಂಟು, 6 ಆರಾಮ್ಸೆ ಹೊಡಿತಾರೆ. ಅವರು ಸಹ ಕ್ಲಿಕ್ ಆದರು ಲಾಸ್ಟ್ IPL. ಸೊ ಅದರಿಂದ ರೋಲ್ ಡಿಫೈನ್ ಆಗಿದೆ. ಈಗ ಟೀಮ್ ಯಾವ ಥರ ಇರ್ಬೋದು ಅಂತ ನೋಡಿದ್ರೆ, ಕಾನ್ವೆ ಇಲ್ಲ ಅಂತ ಕೇಳಿ ಭಾರಿ ಶಾಕ್ ಆಯಿತು ಅಲ್ವಾ? ನಿಮಗೆಲ್ಲ ಶಾಕ್ ಆಯಿತು. ಯಾಕಂತಂದರೆ ಕಾನ್ವೆ ಮತ್ತು ಋತುರಾಜ್ ಗಾಯಕ್ವಾಡ್ ಸಕ್ಸಸ್ಫುಲ್ ಪೇರ್ ಆಗಿದ್ದಾರೆ CSK. ಈಗ ಕಾನ್ವೆ ರೂಲ್ಡ್ ಔಟ್ ಆಫ್ ದಿಸ್ IPL ಅಂತ ಕೇಳಿ ಬಂದ CSK ಫ್ಯಾನ್ಸ್ಗೆ ಎಂತ ಮಾರ, ಹಾಗೆ ಯಾಕೆ ಟೆನ್ಷನ್? ಕಾನ್ವೆ ಬದಲಿಗೆ ರಚಿನ್ ರವೀಂದ್ರ ಅವರಿದ್ದಾರೆ. ರಚಿನ್ ರವೀಂದ್ರ ಅವರು ಎಂಥ ಪ್ಲೇಯರ್ ಅಂತ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಅವರು ಪ್ರೂವ್ ಮಾಡಿ ಆಗಿದೆ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ. ಸೊ ಓಪನಿಂಗ್ ಏನು ಟೆನ್ಷನ್ ಮಾಡುವ ಅಗತ್ಯವೇ ಇಲ್ಲ. ಒಬ್ಬ ಲೆಫ್ಟ್ ಹ್ಯಾಂಡರ್ ಹೋಗಿ ಇನ್ನೊಬ್ಬ ಲೆಫ್ಟ್ ಹ್ಯಾಂಡರ್ ಬಂದದ್ದು, ಅದು ಸಹ ನ್ಯೂಜಿಲ್ಯಾಂಡ್ ಅವರೇ. ಮೂಲ ಭಾರತ ಗೀರತ ಅದೆಲ್ಲ ಬಿಟ್ಟಾಕಿ ನ್ಯೂಜಿಲ್ಯಾಂಡ್ ಪ್ಲೇಯರ್, ಸೊ ಫಾರಿನ್ ಪ್ಲೇಯರ್. ಸೊ ಓಪನರ್ಸ್ ಯಾರು ಅಂತಂದರೆ ರಚಿನ್ ರವೀಂದ್ರ ಮತ್ತು ಗಾಯಕ್ವಾಡ್ ಅವರು. ಅದಾದ ಮೇಲೆ ಒನ್ ಡೌನ್ ನಾನಾದರೆ ಆಬ್ವಿಯಸ್ಲಿ ನೋ ಬ್ರೈನರ್ ಅಜಿಂಕ್ಯ ರಹಾನೆ ಅವ್ರನ್ನ ಕಳಿಸ್ತೇನೆ. ಅದಾದಮೇಲೆ ಶಿವಮ್ ದುಬೆ. ಸೊ ಇದು 4 ಪ್ಲೇಯರ್ಸ್. ಐ ಥಿಂಕ್ ಇಟ್ ಈಸ್ ಸಾರ್ಟೆಡ್, ಏನು ಸಹ ಕನ್ಫ್ಯೂಷನ್ ಇಲ್ಲ ಅಂತ ಅಂದ್ಕೊಳ್ತೇನೆ. ಈ 4 ಪ್ಲೇಯರ್ಸ್ ಇದು ಏನು ಬ್ಯಾಟಿಂಗ್ ಆರ್ಡರ್. ಅದಾದ ಮೇಲೆ ಒಂದು ಈಗ ಮೊಯಿನ್ ಅಲಿಯನ್ನು ಆಡಿಸೋದಾ ಅಥವಾ ಡ್ಯಾರಲ್ ಮಿಶೆಲ್ ಅವರನ್ನು ಆಡಿಸೋದಾ ಅಂತ ಕನ್ಫ್ಯೂಷನ್ ಎಲ್ರಿಗೆ ಸಹ ಇರ್ತದೆ. ಡ್ಯಾರಲ್ ಮಿಶೆಲ್ ಅವರಿಗೆ ಅಷ್ಟು 11 ಕೋಟಿ ಎಷ್ಟು ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟು, ನನಗೆ ಎಕ್ಸಾಕ್ಟ್ಲಿ ಎಷ್ಟು ಕೋಟಿ ಕೊಟ್ಟು ತೊಗೊಂಡು ಅಂತ ಗೊತ್ತಿಲ್ಲ, ಬಟ್ ಅವರಿಗೆ ದೊಡ್ಡ ಮೊತ್ತ ಸಿಕ್ಕಿದೆ ಪಕ್ಕ. ಸೊ ಅವರಿಗೆ ಅಷ್ಟು ದುಡ್ಡು ಕೊಟ್ಟು ಬೈ ಮಾಡಿದಾಗ ನೋ ಬ್ರೈನರ್ ಅಲ್ವಾ, ಅವರನ್ನೇ ಆಡಿಸ್ತಾರಲ್ವ. ನಾನು ಆ ಥರ ಥಿಂಕ್ ಮಾಡೋದು, ಅಷ್ಟು ಕೋಟಿ ಕೊಟ್ಟು ತೊಗೊಂಡಾಗ ಯಾಕೆ ಬೆಂಚಲ್ಲಿ ಕೂರಿಸ್ತಾರೆ ಅಂತ. ಸ್ಲೋ ಪಿಚ್ ಇದ್ದರೆ, ಸ್ಪಿನ್ ಪಿಚ್ ಇದ್ದರೆ ಮೊಯಿನ್ ಅಲಿ ಅವ್ರನ್ನ ಆಡಿಸ್ಬೋದು, ಇಲ್ಲ ಇದ್ದರೆ ಡ್ಯಾರಲ್ ಮಿಶೆಲ್ ಅವ್ರನ್ನ ಆಡಿಸ್ಬೋದು. ಅಗೇನ್ ನ್ಯೂಜಿಲ್ಯಾಂಡ್ ಪ್ಲೇಯರ್ ಡ್ಯಾರಲ್ ಮಿಶೆಲ್, ರಚಿನ್ ರವೀಂದ್ರ ಸಹ ನ್ಯೂಜಿಲ್ಯಾಂಡ್ ಪ್ಲೇಯರ್. ಓಕೆ, ನಾನಾದರೆ ಡ್ಯಾರಲ್ ಮಿಶೆಲ್ ಅವ್ರನ್ನ ಆಡಿಸ್ತೇನೆ. ಮೆಜಾರಿಟಿ ಆಫ್ ದ ಈ ಟೂರ್ನಮೆಂಟಲ್ಲಿ ಮೆಜಾರಿಟಿ ಆಫ್ ಮ್ಯಾಚಸಲ್ಲಿ ಡ್ಯಾರಲ್ ಮಿಶೆಲ್ ಅವರಿಗೆ ಚಾನ್ಸ್ ಕೊಡ್ತೇನೆ. ಅಂಥ ಸ್ಪಿನ್ ಪಿಚ್ ಇದ್ದರೆ ಮೊಯಿನ್ ಅಲಿ ಅವ್ರನ್ನ ಆಡಿಸ್ಬೋದು. ಅದಕ್ಕೆ 2 ಸಹ ಬರೆದಿಟ್ಟಿದ್ದೇನೆ, ಇಬ್ಬರಲ್ಲಿ ಒಬ್ಬರು ಅಂತ. ಅದಾದ ಮೇಲೆ ಜಡೇಜಾ ಮತ್ತು ಧೋನಿ ಉಲ್ಟಾಪಟ್ಟ, ಡಿಪೆಂಡಿಂಗ್ ಆನ್ ದ ಸಿಚುವೇಶನ್. ರನ್ ಹೊಡಿಲಿಕ್ಕೆ ಕಡಿಮೆ ಉಂಟು, ಎಲ್ಲರೂ ಸಹ ಧೋನಿ 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 ಅಂತ ಹೇಳ್ತಾ ಇದ್ರೆ ಧೋನಿ ಬರ್ಬೋದು. ಇಲ್ಲ ಇದ್ರೆ ಅದೇ ಸಿಚುವೇಶನ್ ಮೇಲೆ ಜಡೇಜಾ ಮತ್ತು ಧೋನಿ ಆಚೆ ಈಚೆ ಬರ್ತಾರೆ. ಅದಾದ ಮೇಲೆ ಒಬ್ಬ ಆಲ್ರೌಂಡರ್ ಬೇಕು, ಹೂ ಕ್ಯಾನ್ ಬ್ಯಾಟ್ ಅ ಬಿಟ್. ಆ್ಯಂಡ್ ಶಾರ್ದೂಲ್ ಠಾಕೂರ್ ಅವರು ಈ ಒಂದು ರಣಜಿ ಸೀಸನಲ್ಲಿ ಫೈನಲಲ್ಲಿ ಮತ್ತು ಸೆಮಿಫೈನಲ್ಲೆಲ್ಲ ಭಯಂಕರ ಪ್ರಚಂಡ ಫಾರ್ಮಿಗೆ ಬಂದುಬಿಟ್ರು. ಮುಂಬೈ ಪರ ಆಡ್ತಾ, ಅಂದರೆ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಟೆಸ್ಟಲ್ಲಿ. ರಣಜಿ ಅಂದರೆ ಟೆಸ್ಟ್ ಅಲ್ವಾ.
ಸೊ ಅದರಲ್ಲಿ ತುಂಬ ಚೆಂದ ಮಾಡಿ ಆಡಿದ್ದಾರೆ. ಒಂದು ಬೌಲಿಂಗ್ ಸಹ ಒಳ್ಳೆ ಉಂಟು ಅವರಿದ್ದು. ಸೊ ಆದ್ದರಿಂದ ಶಾರ್ದೂಲ್ ಠಾಕೂರ್ ಅವರನ್ನು ಆಡಿಸೋದ್ರಲ್ಲಿ ಏನು ಮೋಸ ಇಲ್ಲ. ಸೊ ಶಾರ್ದೂಲ್ ಠಾಕೂರ್ MS ಧೋನಿ ಆದಮೇಲೆ ಅಥವಾ ಜಡೇಜಾ ಆದಮೇಲೆ ಆರ್ಡರ್ ನಿಮ್ಗೆ ಗೊತ್ತಾಯ್ತಲ್ಲ ಹೇಳಿದ್ದು. ಅದಾದಮೇಲೆ ದೀಪಕ್ ಚಹರ್ ಈ ಸಲ ಭಯಂಕರ ದೀಪಕ್ ಚಹರ್ ಫಿಟ್ಟಾಗಿ ಬಂದಿದ್ದಾರೆ. ಇಂಜುರಿ ಏನು ಇಲ್ಲ ಅಂತ ಅಂದ್ಕೊಳ್ತೇನೆ. ಯಾಕಂತಂದರೆ ಹೈಯೆಸ್ಟ್ ಇಂಜುರಿ ಪ್ರೋನ್ ಇಡೀ ಟೀಮಲ್ಲಿ ದೀಪಕ್ ಚಹರ್. ಯಾವಾಗ ನೋಡಿದ್ರೆ ಇಂಜುರಿ ಆಗ್ತಾ ಇರ್ತದೆ ಅವರಿಗೆ. ಸೊ ಶಾರ್ದೂಲ್ ಠಾಕೂರ್ ಮತ್ತು ದೀಪಕ್ ಚಹರ್. ಅದಾದಮೇಲೆ ಮತ್ತೆ 2 ಫಾರಿನರ್ಸ್ ಯಾರು ಬ್ರೋ? ಮತ್ತೆ ಪುನಃ ನ್ಯೂಜಿಲೆಂಡ್ ಅವರ? ನೋ, ಈ ಸಲ ಶ್ರೀಲಂಕಾದವರು. 2 ನ್ಯೂಜಿಲೆಂಡ್ ಆಯ್ತಲ್ಲ, 2 ಶ್ರೀಲಂಕಾದವ್ರನ್ನ ಆಡಿಸುವ. ನೋ ಬ್ರೈನರ್ ಏನಲ್ವಾ? ಒಂದು ತೀಕ್ಷಣ, ಇನ್ನೊಂದು ಪಾತಿರಾನ ಅವರು ಸ್ವಲ್ಪ ವೈಡ್ ಹಾಕೋದ್ರಲ್ಲಿ ನಿಸ್ಸೀಮರು. ಬಟ್ ಧೋನಿ ಗೈಡೆನ್ಸ್ ಕೊಡುವಾಗ ಸ್ವಲ್ಪ ವೈಡ್ ಬೇರೆ ಟೀಮ್ಗೆ ಕಂಪೇರ್ ಮಾಡಿ. ಅಂದರೆ ಅವರು ಶ್ರೀಲಂಕಾ ತಂಡದಲ್ಲಿ ಆಡ್ತಾ ಇರುವಾಗ ಮೊನ್ನೆ ಬಾಂಗ್ಲಾದೇಶದ ಮೇಲೆ ಸೀರೀಸ್ ಆಯಿತು, ಎಷ್ಟು ವೈಡ್ ಹಾಕಿದ್ರು ಅಂತಂದರೆ ಮಾರ್ರೆ ಕೀಪರ್ಗೆ ತಲೆ ಕೆಟ್ಟೋಗಿರ್ಬೋದು. ಮೆಂಡಿಸಿಗೆ, ಇದು ಶ್ರೀಲಂಕನ್ ಕೀಪರ್ಗೆ ಅಷ್ಟು ವೈಡ್ ಹಾಕಿದ್ರು ಪಾತಿರಾನ ಅವರು. ಮೇ ಬಿ CSKಗೆ ಆಡುವಾಗ ಧೋನಿ ಲೀಡರ್ಶಿಪ್ಪಲ್ಲಿ ಅಷ್ಟು ವೈಡ್ ಹಾಕ್ಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಬಟ್ ಪಾತಿರಾನ ಒಂಥರ ಬಂಪರ್ ಥರ, ವರ್ಕ್ ಆದರೆ ಆಯ್ತು, ಇಲ್ಲ ಇದ್ರೆ ಇಲ್ಲ. ಕೆಲವೊಂದು ಮ್ಯಾಚು ಸಾರೇ ಹೊಡಿಸ್ಕೊಳ್ತಾರೆ, ಕೆಲವೊಂದು ಮ್ಯಾಚು ವಿಕೆಟ್ ತೆಗಿತಾರೆ. ಸೊ ಪಾತಿರಾನ ಖಂಡಿತ ಟೀಮಲ್ಲಿ ಇರ್ತಾರೆ ಅಂತ ಅಂದ್ಕೊಳ್ತೇನೆ. ತೀಕ್ಷ್ಣ ಅಂತೂ ಖಂಡಿತ ಇರ್ತಾರೆ, ಭಯಂಕರ ಕಂಟ್ರೋಲ್ ಉಂಟು ಅವರ ಬೌಲಿಂಗಲ್ಲಿ. ಸೊ ಈ 11 ಜನ ನೋಡಿದಾಗ ಏನು ಮೇಜರ್ ಚೇಂಜಸ್ ಆಗಲಿಲ್ಲ. ಲಾಸ್ಟ್ ಇಯರ್ದು ಟೀಮೇ ಉಂಟು. ರಚಿನ್ ರವೀಂದ್ರ ಮತ್ತು ಡ್ಯಾರೆಲ್ ಮಿಶೆಲ್ ಬಂದರು ಬಿಟ್ಟರೆ ಅಂಥದ್ದೇನು ಟೀಮಲ್ಲಿ ಏನು ಚೇಂಜಸ್ ಆಗಿಲ್ಲ. ಚೇಂಜ್ ಮಾಡಬೇಕಾದ ಅಗತ್ಯ ಇಲ್ಲ. ವಿನ್ನಿಂಗ್ ಟೀಮು ಯಾಕೆ ಚೇಂಜ್ ಮಾಡಬೇಕಷ್ಟೆಲ್ಲ. ಮತ್ತು ಅವರು ತುಂಬ ಸೆನ್ಸಿಬಲ್ ಆಗಿ ಒಂದು ಆಕ್ಷನ್ ಮಾಡಿದ್ದಾರೆ. ಹಾಗಾದರೆ ಬೆಂಚಲ್ಲಿ ಯಾರಿಲ್ಲ ಅಣ್ಣ? ಬೆಂಚಲ್ಲಿ ಸ್ಯಾಂಟ್ನರ್ ಇದ್ದಾರೆ. ಲಾಸ್ಟ್ ಟೈಮ್ ಸಹ ಜಾಸ್ತಿ ಅವರು ಸ್ಯಾಂಟ್ನರ್ ಬೆಂಚಲ್ಲೇ ಇದ್ದರು. ಈ ಸಲ ಸಹ ಬೆಂಚಲ್ಲೇ ಇಟ್ಟಿದ್ದೇನೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾರನ್ನು ಯೂಸ್ ಮಾಡ್ಬೋದು. ಸೊ ಈಗ ತುಂಬ ಬೇಗ, ಇಷ್ಟು ಬೇಗ ನಾವು ಹೇಳಲಿಕ್ಕಾಗೋದಿಲ್ಲ. ಬಟ್ ಸಮೀರ್ ರಿಜ್ವಿಗೆ 8 ಕೋಟಿಯನ್ನು ಕೊಟ್ಟು ತಗೊಂಡಿದ್ದಾರಲ್ಲ. ಸೊ ಡೆಫಿನೆಟ್ಲಿ ಅಷ್ಟು ಕೋಟಿ ಕೊಟ್ಟೆಲ್ಲ ತಗೊಳ್ಳುವಾಗ ಅವರನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡಬೇಕು ಅಂತವೇ ಯೋಚಿಸಿರ್ತಾರೆ. ಅದಕ್ಕೆ ಸುಮಾರು ಟೀಮು ಬಿಡ್ ಮಾಡಿದ್ದಾರೆ. ಕೊನೆಗೆ CSK 8 ಕೋಟಿ ಅಂತ ಅಂದ್ಕೊಳ್ತೇನೆ. ಕೋಟಿ ಲೆಕ್ಕಾಚಾರದಲ್ಲಿ ಆಚೀಚೆ ಇದರೆಲ್ಲ ಬೈಕೋಬೇಡಿ ಮಾರ, ಇದು ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡಲಿ ಅಂತ. 8 ಕೋಟಿ ಅಂತ ಅಂದ್ಕೊಂಡಿದ್ದಾರೆ. ಕರೆಕ್ಟ್ ಇದ್ರೆ ಸೂಪರ್, ಇಲ್ಲ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ರಿಜ್ವಿ ಅವರನ್ನು ನನ್ನ ಪ್ರಕಾರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ CSK ಅವರು ಟ್ರೈ ಮಾಡಬಹುದು. ಬೌಲರನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡಬೇಕು ಅಂತಂದರೆ ತುಷಾರ್ ದೇಶಪಾಂಡೆ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ಬೋದು. ಲಾಸ್ಟ್ ಟೈಮ್ ಸಾರಿ ಹೊಡಿಸ್ಕೊಳ್ತಿದ್ರು, ಬಟ್ ವಿಕೆಟ್ಸ್ ಅವರು ತೆಗಿತಾ ಇದ್ರು. ಸೊ ಅದರಿಂದ ಐದರ್ ಸಮೀರ್ ರಿಜ್ವಿ ಅವರು ತುಷಾರ್ ದೇಶಪಾಂಡೆ ಅವ್ರನ್ನ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಮತ್ತು ಬೌಲಿಂಗ್ ಆಪ್ಷನ್ಗೆ ಮುಖೇಶ್ ಚೌಧರಿ ಕೂಡ ಇದ್ದಾರೆ. ಅವರನ್ನು ಸಹ ನಾನು ಬೆಂಚಲ್ಲಿ ಇಟ್ಟಿದ್ದೇನೆ. ಸೊ ಪ್ಲೇ ಆಫಿಗೆ ಬರ್ತದೆ, ಪಕ್ಕ ಬರ್ತದೆ. ಇಟ್ಸ್ ಸೋ ಗುಡ್, ಬ್ಯಾಲೆನ್ಸ್ ಇರುವಂಥ ತಂಡ, ದಿ ಎವರ್ ಸ್ಟ್ರಾಂಗ್ CSK ಅಂತ ಹೇಳಿದಲ್ಲ. ಆ್ಯಂಡ್ ಧೋನಿಯವರು ಉದ್ದ ಕೂದಲು ಬಿಟ್ಟಿದ್ದಾರೆ. ಮೇ ಬಿ ಅವ್ರದ್ದೇನು ಹಾಗಾದರೆ ಲಾಸ್ಟ್ IPL ಗೊತ್ತಿಲ್ಲ. ಇದು ಸುಮಾರು ವರ್ಷದಿಂದ ನಾವು ಹೇಳ್ತಿದ್ದೇವೆ ಲಾಸ್ಟ್ IPL ಅಂತ. ಅವರಷ್ಟು ಫಿಟ್ ಇದ್ದಾರೆ, ಆಡ್ತಾ ಇದ್ದಾರೆ. ಆ್ಯಂಡ್ ಫ್ಯಾನ್ಸ್ ಈಗ ನಡೆಸಿ ಎಂತ ಗೊತ್ತುಂಟ, ನಮ್ಮ ದೇಶ ಕ್ರಿಕೆಟ್ ಲವ್ವಿಂಗ್ ದೇಶ ಅನ್ನೋದಕ್ಕಿಂತ ಸಹ ಜಾಸ್ತಿ ಕ್ರಿಕೆಟರ್ಸ್ ಲವ್ವಿಂಗ್ ದೇಶ. ಇಲ್ಲಿ ಮೂರ್ತಿ ಪೂಜೆ ಜಾಸ್ತಿ. ಕೊಹ್ಲಿ ಅಭಿಮಾನಿಗಳು ಒಂದಿಷ್ಟು, ಧೋನಿ ಅಭಿಮಾನಿಗಳು ಒಂದಿಷ್ಟು, ರೋಹಿತ್ ಶರ್ಮಾ ಅವರ ಅಭಿಮಾನಿಗಳು ಒಂದಿಷ್ಟು. ಅಂದರೆ ಇಂಡಿವಿಜುವಲ್ ಆಟದ ಮೇಲೆ ಭಯಂಕರ ಕೇಂದ್ರೀಕೃತವಾಗಿರುವಂಥ ದೇಶ. ಸೊ ಎಲ್ಲ ಇದು ಹಾರ್ಡ್ ಕೋರ್ ಧೋನಿ ಫ್ಯಾನ್ಸ್ಗೆ ಧೋನಿ ಆಡಲಿ ಅಂತವೇ ಇರ್ತದೆ. ರಿಟೈರ್ಮೆಂಟ್ ತಗೊಳ್ಳೋದು ಬೇಡ. ಸೇಮ್ ಗೋಸ್ ವಿತ್ ಕೊಹ್ಲಿ ಅವರು. ಸೊ ಫಿಟ್ ಇದ್ದಾರೆ. ಬೈಸೆಪ್ಸ್ ಎಲ್ಲ ನೋಡಿದರೆ ಭಯ ಆಗ್ತದೆ ಮಾರೆ ಧೋನಿ ಅವ್ರದ್ದು. ಹಾಗೆ ಅಷ್ಟು ಫಿಟ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಉದ್ದ ಕೂದಲು ಬಿಟ್ಟಿದ್ದಾರೆ. ಸೊ ಉದ್ದ ಕೂದಲು ಬಿಟ್ಟರು ಅಂತಂದರೆ ಎಂಥ ಒನ್ ಡೌನ್ ಬರ್ತಾರೆ ಮಾರೆ, ಫ್ಲೋಟರ್ ಥರ ಯೂಸ್ ಮಾಡ್ತಾರೆ. ನಾನು ಮ್ಯಾನೇಜ್ಮೆಂಟಲ್ಲಿದ್ದರೆ ಪಕ್ಕ ಅವ್ರನ್ನ ಫ್ಲೋಟರ್ ಥರ ಯೂಸ್ ಮಾಡ್ತೇನೆ. ಜಸ್ಟ್ ಹೋಗಿ ಒಂದು 10 ಬಾಲಿಗೆ 15 20 ದರ್ದ 10 ಬಾಲಿಗೆ 25 ಹೊಡೆದು ಬನ್ನಿ, ಏನು ಟೆನ್ಷನ್ ಮಾಡ್ಕೊಳ್ಳಿಕ್ಕಿಲ್ಲ. ಹೋಗಿ ಹೊಡೀರಿ, ಔಟಾಗಿ ಬನ್ನಿ ಅಂತ. ಏನೋ ಇಷ್ಟ ನನಗೆ ಅವ್ರದ್ದು ಆ ಹಳೇ ಆಟ ಎಲ್ಲ ಉಂಟಲ್ಲ, ಉದ್ದ ಕೂದಲು ಬಿಟ್ಟಾಗ ಅಟ್ಟು ಹೊಡಿತಿದ್ದಲ್ಲ ದಡ್ಡ ಅಂತ, ಆ ಥರ ಆಟ ನೋಡ್ಲಿಕ್ಕೆ ಇಷ್ಟ. ಬಟ್ ಇದು ಇಟ್ಸ್ ಬಿಸ್ನೆಸ್. ಕೋಟಿಗಟ್ಟಲೆ ಸುರಿದಿರ್ತಾರಲ್ವ. ನಮ್ಮ ಒಟ್ಟು ನಾವು ಹೇಳಿದಂಥ ಒನ್ ಡೌನಲ್ಲಿ ಬರೋ ಡೌಟು ಐ ಥಿಂಕ್ ಈಗ ಏನು ಹೇಳಿನಲ್ಲ ಅದೇ ಆರ್ಡ್ರಲ್ಲೇ ಬರ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ನಿಮ್ಗೆಂತ ಅನ್ನಿಸ್ತಾ ಉಂಟು CSK ತಂಡದ ಒಂದು ಪ್ಲೇಯಿಂಗ್ 11, ಅಥವಾ ನಿಮ್ದೇನಾದ್ರು ಬೇರೆ ಥರ ಉಂಟಾ ಪ್ಲೇಯಿಂಗ್ 11 ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಾನು ಹೇಳಿದಾಗೆ 46,600 ಸಬ್ಸ್ಕ್ರೈಬರ್ಸ್ ಆದ ಕೂಡಲೇ ನೆಕ್ಸ್ಟ್ ವಿಡಿಯೋ ಬರ್ತದೆ. ನೆಕ್ಸ್ಟ್ ವಿಡಿಯೋ ಯಾವುದು? ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCBಯ ವಿಡಿಯೋ ಬರ್ತದೆ. ನಿಮ್ಮ ಮೇಲೆ ಇರೋದು. ಸರಿಯಾಗಾರೆ ಬರುವ. ನಮಸ್ಕಾರ.